ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವಿಸ್ತಾಸ್ ಲರ್ನಿಂಗ್ ಕ್ವಾಲಿಟಿ ಎಜುಕೇಷನ್ ಫಾರ್ ಆಲ್. ವಿದ್ಯಾರ್ಥಿಗಳೇ, ನಾವು ನಮ್ಮ ಕಳೆದ ತರಗತಿಯಲ್ಲಿ 10ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿ 2ನೇ ಅಧ್ಯಾಯವಾಗಿರ್ತಕ್ಕಂಥ ತ್ರಿಭುಜಗಳು ಪಾಠವನ್ನು ಆರಂಭ ಮಾಡಿಬಿಟ್ಟು ಆ ತ್ರಿಭುಜಗಳು ಪಾಠದಲ್ಲಿ ತೇಲ್ಸ್ನ ಪ್ರಮೇಯ, ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಮೇಯ, ಅದರ ಜೊತೆಗೆ ಪೈಥಾಗೋರಸ್ ಪ್ರಮೇಯಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ ಅಲ್ವಾ. ಆ ಎಲ್ಲ ಪ್ರಮೇಯಗಳ ಮೇಲೆ ಕೆಲವೊಂದಿಷ್ಟು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಡಿಸ್ಕಸ್ ಮಾಡಿದ್ದೀವಿ. ಇಂದು ನಾವು ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಿಷ್ಟು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸೋಣ. ಪಾಠವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ನಮ್ಮ ವಿಸ್ತಾಸ್ ಲರ್ನಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ನಾವು ಆಲ್ರೆಡಿ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಮತ್ತು ಮುಂಬರುವ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪಾಠಗಳನ್ನು ನೀವು ವೀಕ್ಷಣೆ ಮಾಡ್ಬೋದು. ಅದರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ನ ಪಡ್ಕೋಬೋದು. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಇಂದು ನಾವು ಇಂದಿನ ತರಗತಿಯನ್ನು ಆರಂಭ ಮಾಡೋಣ. ನೋಡಿ, ಪ್ರಶ್ನೆ ರೆಡಿ ಇದೆ. ಅಭ್ಯಾಸ 2.5 ಅದರಲ್ಲಿ ಪ್ರಶ್ನೆ 1, ತ್ರಿಭುಜ PQR ನಲ್ಲಿ ಕೋನ್ P ಯು ಲಂಬ ಕೋನವಾಗಿದೆ. PM ಲಂಬ QR ಆಗುವಂತೆ QR ಮೇಲೆ M ಒಂದು ಬಿಂದು ಆದರೆ PM² = QM × MR ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ, ಪ್ರಶ್ನೆ ಅರ್ಥ ಆಯ್ತಾ? ನೋಡಿ, ತ್ರಿಭುಜ PQR ನಲ್ಲಿ ಕೋನ್ P ಯು ಲಂಬ ಕೋನ ಆಗಿದೆ. ನೋಡಿ, ಪ್ರಶ್ನೆ ಕೊಟ್ಟಿದ್ದಾರೆ. ಆ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಾನು ರಫ್ ಡಯಾಗ್ರಾಮ್ನ ಡ್ರಾ ಮಾಡಿಬಿಟ್ಟಿದ್ದೀನಿ. ಆಲ್ರೆಡಿ ಒಂದು ಕರಡು ಚಿತ್ರವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತ್ರಿಭುಜ PQR ನಲ್ಲಿ ತ್ರಿಭುಜ PQR ನಲ್ಲಿ ಕೋನ್ P ಲಂಬಕೋನವಾಗಿದೆ. ಹಾಗಾದರೆ ಕೋನ್ P ಏನಾಗಿದೆ? ಲಂಬಕೋನವಾಗಿದೆ. ಚಿತ್ರದಲ್ಲಿ ತೋರಿಸಿದ್ದೀನಿ ಲಂಬಕೋನ. ಈ ಕೋನ್ P ಲಂಬಕೋನವಾಗಿದೆ. PM ಲಂಬ QR, P ಇಂದ ಒಂದು ಲಂಬ ರೇಖೆ ಹೇಳ್ಕೊಳ್ತೀನಿ. PM ಯಾವುದಕ್ಕೆ ಲಂಬವಾಗಿರಬೇಕು? QR ಗೆ ಲಂಬವಾಗಿರಬೇಕು. ಓಕೆ, PM ಲಂಬ QR ಆಗುವಂತೆ QR ಮೇಲೆ M ಒಂದು ಬಿಂದು. ಓಕೆ, ನೋಡಿ, QR ನ ಮೇಲೆ M ಒಂದು ಬಿಂದು. ಈ PM ರೇಖೆಯು QR ಗೆ ಲಂಬವಾಗಿದೆ. ಇಷ್ಟಿದ್ರೆ ಹಾಗಾದರೆ PM² ಇಲ್ಲಿದೆಯಲ್ಲ, ಈ PM² = QM × MR ಎಂದು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ನಾವು ಏನು ಸಾಧಿಸಬೇಕು? PM² = QM × MR ಎಂದು ಸಾಧಿಸಬೇಕು. ತುಂಬ ಸುಲಭವಾದ ಪ್ರಶ್ನೆ ಇದೆ. ಚಿತ್ರದ ಸಹಾಯದಿಂದ ನಾವು ಸಾಧಿಸೋಣ. ನೋಡಿ, ಚಿತ್ರದಲ್ಲಿ ಟೋಟಲ್ಲು 3 ಲಂಬಕೋನ ತ್ರಿಭುಜಗಳಿದ್ದಾವೆ. ಒಂದು ಲಂಬಕೋನ ತ್ರಿಭುಜ ಯಾವ್ದು ಹೇಳಿ ನೋಡೋಣ? ತ್ರಿಭುಜ PQR ಅನ್ನೋದು ಒಂದು ಲಂಬಕೋನ ತ್ರಿಭುಜ. ಹಾಗೇನೆ ತ್ರಿಭುಜ PMQ ಸಹ ಮತ್ತೊಂದು ಲಂಬಕೋನ ತ್ರಿಭುಜ. ಮತ್ತೊಂದು ಲಂಬಕೋನ ತ್ರಿಭುಜ ಯಾವ್ದು ಹೇಳಿ ನೋಡೋಣ? ತ್ರಿಭುಜ PMR ಅಲ್ವಾ. 3 ತ್ರಿಭುಜಗಳ ಸಹಾಯದಿಂದ ನಾವು ಸಮೀಕರಣ 1, 2 ತಯಾರಿಸಿಕೊಂಡು PM² = QM × MR ಅಂತ ನಾವು ಸಾಧಿಸೋಣ. ಓಕೆ, ಹಾಗಾದರೆ ನೋಡಿ, ರೆಡಿ ಇದ್ದೀರಲ್ವಾ? ನೋಡಿ, ಎಸ್, ತ್ರಿಭುಜ ಲಂಬಕೋನ ತ್ರಿಭುಜ PQR ದಲ್ಲಿ ಲಂಬಕೋನ ತ್ರಿಭುಜ PQR ದಲ್ಲಿ ಎಸ್, ನೋಡಿ, ಲಂಬಕೋನ ತ್ರಿಭುಜ PQR ದಲ್ಲಿ ಹಾಗಾದರೆ ಕೋನ್ P ಏನಾಗಿದೆ? 90 ಡಿಗ್ರಿ ಇದೆ. 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವ್ದು ಹೇಳಿ ನೋಡೋಣ? QR. ನೋಡಿ, ನಾನು PQR ತ್ರಿಭುಜದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾದರೆ PQR ತ್ರಿಭುಜದಲ್ಲಿ ಕೋನ್ P 90 ಡಿಗ್ರಿ ಇದೆ. 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? QR. ಹಾಗಾದರೆ QR ಏನಾಗುತ್ತೆ? ವಿಕರ್ಣ ಆಗುತ್ತೆ. ಪೈಥಾಗೋರಸ್ ಪ್ರಮೇಯ ನೆನಪು ಮಾಡ್ಕೊಳ್ಳಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಲ್ವಾ. ಹಾಗಾದರೆ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಿಬಿಡೋಣ. ನೋಡಿ, ತ್ರಿಭುಜ PQR ದಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಪೈಥಾಗೋರಸ್ ಪ್ರಮೇಯದ ಪ್ರಕಾರ
ಪ್ರಮೇಯದ ಪ್ರಕಾರ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನಂತ ಬರೀಬೇಕು ನಾವು ನೋಡಿ, ಲಂಬಕೋನ ತ್ರಿಭುಜಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಹೇಳಿ ನೋಡೋಣ, ಕ್ಯೂ ಆರ್. ಹಾಗಾದ್ರೆ ವಿಕರ್ಣ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು ಬಾಹು ಸ್ಕ್ವೇರ್ ಪ್ಲಸ್ ಬಾಹು ಸ್ಕ್ವೇರ್. ಹಾಗಾದ್ರೆ ಪಿ ಕ್ಯೂ ಸ್ಕ್ವೇರ್, ಒಂದು ಬಾಹು ಏನಾಗುತ್ತೆ ಪಿ ಕ್ಯೂ ಆಗುತ್ತೆ, ಇನ್ನೊಂದು ಬಾಹು ಪಿ ಆರ್ ಆಗುತ್ತೆ, ಪ್ಲಸ್ ಪಿ ಆರ್ ಸ್ಕ್ವೇರ್. ವಿದ್ಯಾರ್ಥಿಗಳೇ, ಇದು ನಮಗೆ ಮುಂದೆ ಉಪಯೋಗ ತಗೊಳ್ಳೋಣ. ನಾವು ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ನಾವು ಮುಂದೆ ಯೂಸ್ ಮಾಡ್ಕೊಳ್ಳೋಣ. ಈಗ ಇಷ್ಟೇ ಇರಲಿ, ಕ್ಯೂ ಆರ್ ಸ್ಕ್ವೇರ್ ಅಂತಂದರೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್. ಬೇಕಂದ್ರೆ ಇದಕ್ಕೆ ನಾವು ಸಮೀಕರಣ 1 ಅಂತ ಕರೆದ್ಬಿಡೋಣ. ಕಾಲ್ ದಿಸ್ ಈಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ನೋಡಿ, ಈಗ ನಾನು ಯಾವ ತ್ರಿಭುಜ ತಗೊಳ್ತೀನಿ ಅಂದರೆ ತ್ರಿಭುಜ ಪಿ ಎಂ ಕ್ಯೂ. ತ್ರಿಭುಜ ಪಿ ಎಂ ಕ್ಯೂ ತಗೊಂಡು ಸಮೀಕರಣ 2 ತಯಾರು ಮಾಡ್ತೀನಿ. ಆಮೇಲೆ ತ್ರಿಭುಜ ಪಿ ಎಂ ಆರ್ ತಗೊಂಡು ಸಮೀಕರಣ 3 ತಯಾರು ಮಾಡ್ತೀನಿ. ಓಕೆನಾ? ನೋಡಿ, ಹಾಗಾದ್ರೆ ತ್ರಿಭುಜ ಲಂಬಕೋನ ತ್ರಿಭುಜ ಪಿ ಎಂ ಕ್ಯೂದಲ್ಲಿ ಲಂಬಕೋನ ತ್ರಿಭುಜ ಪಿ ಎಂ ಕ್ಯೂ, ಲಂಬಕೋನ ತ್ರಿಭುಜ ಪಿ ಎಂ ಕ್ಯೂದಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ, ಪೈಥಾಗೋರಸ್ ಪ್ರಮೇಯ ನಾವು ಅಪ್ಲೈ ಮಾಡಿಬಿಟ್ರೆ ನೋಡಿ, ಇಲ್ಲಿ ಇದು 90 ಡಿಗ್ರಿ, ಕೋನ ಎಂ ಅನ್ನೋದು 90 ಡಿಗ್ರಿ. ಹಾಗಾದ್ರೆ ಈ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವ್ದು ಹೇಳಿ ನೋಡೋಣ, ಪಿ ಕ್ಯೂ. ಹಾಗಾದ್ರೆ ಪಿ ಕ್ಯೂ ಏನಾಗ್ಬಿಡುತ್ತೆ, ವಿಕರ್ಣ ಆಗ್ಬಿಡುತ್ತೆ. ಯಾವ ತ್ರಿಭುಜ ಕಂಪೇರ್ ಮಾಡಿದಾಗ, ಯಾವ ತ್ರಿಭುಜ ತಗೊಂಡಾಗ ಇಲ್ಲಿದೆ ನೋಡಿ, ಈ ತ್ರಿಭುಜ ಪಿ ಎಂ ಕ್ಯೂ ತ್ರಿಭುಜದಲ್ಲಿ ಪಿ ಕ್ಯೂ ವಿಕರ್ಣ ಆಗುತ್ತೆ. ಹಾಗಾದ್ರೆ ವಿಕರ್ಣ ಸ್ಕ್ವೇರ್ ಈಕ್ವಲ್ ಟು ಬಾಹು ಸ್ಕ್ವೇರ್ ಪ್ಲಸ್ ಬಾಹು ಸ್ಕ್ವೇರ್. ಹಾಗಾದ್ರೆ ವಿಕರ್ಣ ಅಂದ್ರೆ ಯಾವುದು, ಪಿ ಕ್ಯೂ. ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ವಿಕರ್ಣ ಸ್ಕ್ವೇರ್ ಈಕ್ವಲ್ ಟು ಪಿ ಎಂ ಸ್ಕ್ವೇರ್ ಪ್ಲಸ್ ಕ್ಯೂ ಎಂ ಸ್ಕ್ವೇರ್. ಇದನ್ನೇ ನಾವು ಏನಂತ ಬರಿಬೋದು, ನಾವು ಪಿ ಎಮ್ ಎಲ್ಲಿದೆಯೋ ಅಲ್ಲೇ ಇಟ್ಕೊಂಡ್ಬಿಡಿ, ಪಿ ಎಮ್ ಎಲ್ಲಿದೆಯೋ ಅಲ್ಲೇ ಇರಲಿ. ಪಿ ಎಮ್ ಸ್ಕ್ವೇರ್ ಈಕ್ವಲ್ ಟು ಪಿ ಎಮ್ ಎಲ್ಲಿದೆಯೋ ಅಲ್ಲೇ ಇಟ್ಕೊಂಡ್ರೆ ಪಿ ಕ್ಯೂ ಸ್ಕ್ವೇರ್. ಇದು ಅಲ್ಲೇ ಇದ್ದಾಗ ಇದನ್ನ ಈ ಕಡೆ ತೊಗೊಂಡು ಹೋದರೆ ಕ್ಯೂ ಎಮ್ ಸ್ಕ್ವೇರ್ ಬಲಭಾಗ ನೋಡಿ, ಬಲಭಾಗದಲ್ಲಿದೆ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್. ಇದು ಎಡಭಾಗಕ್ಕೆ ಬಂತು ಅಂದರೆ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ನಾವೇನು ಮಾಡ್ತಾ ಇದೀವಿ ಅಂದರೆ ಪಿ ಎಮ್ ಸ್ಕ್ವೇರ್ಗೆ ಸಮೀಕರಣ ತಯಾರು ಮಾಡ್ತಾ ಇದ್ದೀನಿ. ಪಿ ಎಮ್ ಸ್ಕ್ವೇರ್ ಎಲ್ಲಿದೆ ಅಲ್ಲೇ ಬರ್ಕೊಂಬಿಡಿ. ಆ ಪಿ ಕ್ಯೂ ಸ್ಕ್ವೇರ್ ಅಲ್ಲೇ ಇರುತ್ತೆ, ಅದ್ರ ಪಕ್ಕದಲ್ಲಿ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್ ಇದೆ, ಅದು ಎಡಭಾಗಕ್ಕೆ ಹೋಯ್ತಂದ್ರೆ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಆಗುತ್ತೆ. ಇದನ್ನೇ ನಾನು ಸಮೀಕರಣ 2 ಅಂತ ಕರಿತೀನಿ. ಕಾಲ್ ದಿಸ್ ಈಸ್ ಈಕ್ವೇಷನ್ ನಂಬರ್ 2. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಮತ್ತೊಂದು ಲಂಬಕೋನ ತ್ರಿಭುಜವನ್ನು ತಗೊಳ್ತೀನಿ. ಯಾವ್ದು ಹೇಳಿ ನೋಡೋಣ, ಮತ್ತೊಂದು ಲಂಬಕೋನ ತ್ರಿಭುಜ ಪಿ ಎಂ ಆರ್. ಓಕೆ, ಹಾಗಾದರೆ ನೋಡಿ, ಲಂಬಕೋನ ತ್ರಿಭುಜ ಪಿ ಎಂ ಆರ್ದಲ್ಲಿ, ಲಂಬಕೋನ ತ್ರಿಭುಜ ಪಿ ಎಂ ಆರ್ದಲ್ಲಿ ಇಲ್ಲಿದೆ ನೋಡಿ, ಲಂಬಕೋನ ತ್ರಿಭುಜ ಪಿ ಎಂ ಆರ್ದಲ್ಲಿ ಇದು ಲಂಬಕೋನ, ಕೋನ ಎಂ ಲಂಬಕೋನ, ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ಬಾಹು ಯಾವುದು ಹೇಳು, ಪಿ ಆರ್. ಹಾಗಾದ್ರೆ ಪಿ ಆರ್ ಏನಾಗುತ್ತೆ, ವಿಕರ್ಣ ಆಗುತ್ತೆ. ಹಾಗಾಗಿ ವಿಕರ್ಣ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್, ವಿಕರ್ಣ ಯಾವುದು ಹೇಳಿ ನೋಡೋಣ, ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಪಿ ಎಂ ಸ್ಕ್ವೇರ್ ಪ್ಲಸ್ ಎಂ ಆರ್ ಸ್ಕ್ವೇರ್. ಪಿ ಎಂ ಸ್ಕ್ವೇರ್ ಪ್ಲಸ್ ಎಂ ಆರ್ ಸ್ಕ್ವೇರ್. ಓಕೆ, ಈಗ ನಾವು ಪಿ ಎಂ ಸ್ಕ್ವೇರ್ಗೆ ಸಮೀಕರಣವನ್ನು ತಯಾರು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹೇಗೆ ರೆಡಿ ಮಾಡ್ಕೊಂಡವಲ್ಲ ಆ ಥರ ನೋಡಿ. ಪಿ ಎಂ ಸ್ಕ್ವೇರ್ ಅಲ್ಲೇ ಇರಲಿ, ಪಿ ಎಂ ಸ್ಕ್ವೇರ್ ಅಲ್ಲೇ ಇದ್ರೆ ಏನಾಗುತ್ತೆ, ಇದು ಪಿ ಆರ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಎಡಭಾಗಕ್ಕೆ ಬಂತಂದರೆ ಮೈನಸ್ ಎಮ್ ಆರ್ ಸ್ಕ್ವೇರ್. ಇದನ್ನು ನಾವು ಸಮೀಕರಣ 3 ಅಂತ ಕರೆಯೋಣ. ಕಾಲ್ ದಿಸ್ ಈಸ್ ಈಕ್ವೇಷನ್ ನಂಬರ್ 3. ಈಗೇನು ಮಾಡೋಣ ನಾವು ಅಂತಂದರೆ ಸಮೀಕರಣ 2 ಮತ್ತು 3 ಕೂಡಿಸ್ಬಿಡೋಣ. ಆ್ಯಡಿಂಗ್ ಈಕ್ವೇಷನ್ ನಂಬರ್ 2 ಆ್ಯಂಡ್ 3. ಏನು ಮಾಡೋಣ, ಸಮೀಕರಣ 2 ಮತ್ತು 3 ಕೂಡಿಸಲಾಗಿ ಸಮೀಕರಣ 2 ಮತ್ತು ಸಮೀಕರಣ 3 ಕೂಡಿಸಲಾಗಿ ನೋಡಿ ವಿದ್ಯಾರ್ಥಿಗಳೇ, ಸಮೀಕರಣ 2 ಮತ್ತು 3 ನಾವು ಕೂಡಿಸ್ಬಿಡೋಣ. ನೋಡಿ, ಸಮೀಕರಣ 2 ಏನಿದೆ, ಎಡಭಾಗದಲ್ಲಿ ಪಿ ಎಂ ಸ್ಕ್ವೇರ್ ಇದೆ, ಮತ್ತು
ಸಮೀಕರಣ 3ರ ಎಡಭಾಗದಲ್ಲಿ ಏನಿದೆ ನೋಡಿ, ಅಲ್ಲಿ ಸಹ ಪಿ ಎಮ್ ಸ್ಕ್ವೇರ್ ಇದೆ. ಪಿ ಎಮ್ ಸ್ಕ್ವೇರ್ ಪ್ಲಸ್ ಪಿ ಎಮ್ ಸ್ಕ್ವೇರ್ 2 ಪಿ ಎಮ್ ಸ್ಕ್ವೇರ್. ಹಾಗಾಗಿ ಏನು ಬರುತ್ತೆ, ಇದು 2 ಪಿ ಎಮ್ ಸ್ಕ್ವೇರ್ ಬರುತ್ತೆ. 2 ಪಿ ಎಮ್ ಸ್ಕ್ವೇರ್ ಈಕ್ವಲ್ ಟು ನೋಡಿ, ಎಡಭಾಗ ಕೂಡಿಸಿದರೆ ಇಲ್ಲಿ 1 ಪಿ ಎಮ್ ಸ್ಕ್ವೇರ್ ಇದೆ, ಇಲ್ಲಿ 1 ಪಿ ಎಮ್ ಸ್ಕ್ವೇರ್ ಇದೆ. 1 + 1 2 ಪಿ ಎಮ್ ಸ್ಕ್ವೇರ್ ಬಂತು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಇದೆ, ಇಲ್ಲಿ ಪಿ ಆರ್ ಸ್ಕ್ವೇರ್ ಇದೆ. ಇವೆರಡನ್ನು ಕೂಡಿಸ್ಬಿಡಿ. ಓಕೆ, ಹಾಗಾದರೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್. ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳೇ? ನೋಡಿ, ನಾನು ಸಮೀಕರಣ 2 ಮತ್ತು 3 ಕೂಡಿಸ್ತಾ ಇದ್ದೀನಿ. ಈ ಎಡಭಾಗ ಕೂಡಿಸ್ತಾ ಇದ್ದೀನಿ. ಪಿ ಎಮ್ ಸ್ಕ್ವೇರ್ ಎಡಭಾಗ ಕೂಡಿಸ್ತಾ ಇದ್ದೀನಿ. ಬಲಭಾಗ ಪಿ ಕ್ಯೂ ಸ್ಕ್ವೇರ್ ಮತ್ತು ಪಿ ಆರ್ ಸ್ಕ್ವೇರ್ ಕೂಡಿಸ್ತಾ ಇದ್ದೀನಿ. ಮೈನಸ್ ಇದೆ, ಮೈನಸ್ ಆಚೆ ತಗೊಳ್ಳಿ. ಆಗ ಏನು ಉಳಿಯುತ್ತೆ, ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೋಡಿ, 2 ಪಿ ಎಮ್ ಸ್ಕ್ವೇರ್ ಎಲ್ಲಿದೆ ಅಲ್ಲೇ ಬರ್ಕೊಂಬಿಡಿ. 2 ಪಿ ಎಮ್ ಸ್ಕ್ವೇರ್ ಹೇಗಿದೆಯೋ ಹಾಗೆ ಬರ್ಕೊಂಬಿಡಿ. ಇಲ್ಲಿ ನೋಡಿ, ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಇದೆ. ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್. ಸಮೀಕರಣ 1 ನೋಡಿ, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಅಂದರೆ ಏನಂತ ಬರಿಬೋದು ನಾವು? ಕ್ಯೂ ಆರ್ ಸ್ಕ್ವೇರ್ ಅಂತ ಬರಿಬೋದು ಅಲ್ವಾ? ನೋಡಿ, ಪಿ ಕ್ಯೂ ಪ್ಲಸ್ ಪಿ ಆರ್ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಇರೋ ಸ್ಥಳದಲ್ಲಿ ನಾವೇನಂತ ಬರಿಬೋದು? ಕ್ಯೂ ಆರ್ ಸ್ಕ್ವೇರ್ ಅಂತ ಬರಿಬೋದು. ಕ್ಯೂ ಆರ್ ಸ್ಕ್ವೇರ್ ನೋಡಿ, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಅಂದರೆ ಕ್ಯೂ ಆರ್ ಸ್ಕ್ವೇರ್. ಕಾರಣ ಕೇಳಿದರೆ ಸಮೀಕರಣ 1 ಮೈನಸ್ ಗುಣಾಕಾರ ಮಾಡಬೇಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಮ್ ಆರ್ ಸ್ಕ್ವೇರ್. ಕಾರಣ ಏನು ಬರೀತೀರಾ? ಬಿಕಾಸ್ ಸಮೀಕರಣ 1. ಓಕೆ, ಈಗ ನೋಡಿ, 2 ಪಿ ಎಮ್ ಸ್ಕ್ವೇರ್ ಇದೆ. 2 ಪಿ ಎಮ್ ಸ್ಕ್ವೇರ್ ಹೇಗಿದೆಯೋ ಹಾಗೆ ಬರ್ಕೊಂಬಿಡಿ. 2 ಪಿ ಎಮ್ ಸ್ಕ್ವೇರ್ ಇದೆ. 2 ಪಿ ಎಮ್ ಸ್ಕ್ವೇರ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ, ಕ್ಯೂ ಆರ್ ಸ್ಕ್ವೇರ್ ಇದೆ. ಚಿತ್ರ ನೋಡಿ, ಕ್ಯೂ ಆರ್. ಹಾಗಾದರೆ ಕ್ಯೂ ಆರ್ ಇರೋ ಸ್ಥಳದಲ್ಲಿ ನಾವು ಏನಂತ ಬರಿಬೋದು ಹೇಳಿ ನೋಡೋಣ? ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಅಲ್ವಾ? ಚಿತ್ರದ ಪ್ರಕಾರ ನೋಡಿ, ನಾನು ಏನು ಮಾಡ್ತಾ ಇದ್ದೆ, ದಿಸ್ ಇಸ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಇಲ್ಲೇ ಗಮನಿಸ್ಬೇಕು ನೀವು. ಇಲ್ಲೇನಿದೆ, ಕ್ಯೂ ಆರ್ ಸ್ಕ್ವೇರ್ ಇದೆ. ಕ್ಯೂ ಆರ್ ಅಂದರೆ ಚಿತ್ರ ನೋಡಿ, ಕ್ಯೂ ಆರ್ ಅಂದರೆ ನಾವೇನಂತ ಬರಿಬೋದು? ಕ್ಯೂ ಎಮ್ ಪ್ಲಸ್ ಎಮ್ ಆರ್. ಹಾಗಾದರೆ ಕ್ಯೂ ಆರ್ ಇರೋ ಸ್ಥಳದಲ್ಲಿ ನಾನು ಏನು ಬರಿತೀನಿ ಅಂದರೆ ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳೇ? ನೋಡಿ, ಕ್ಯೂ ಆರ್ ಇರೋ ಸ್ಥಳದಲ್ಲಿ ನಾನು ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಬರಿತಾ ಇದ್ದೀನಿ. ಕ್ಯೂ ಎಮ್ ಮತ್ತು ಎಮ್ ಆರ್ ಕೂಡಿಸಿದರೆ ಕ್ಯೂ ಆರ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ಹಾಗಾದರೆ ಕ್ಯೂ ಆರ್ ಇರೋ ಸ್ಥಳದಲ್ಲಿ ನಾನು ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಹೋಲ್ ಮೇಲ್ಗಡೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಬರದೆ. ನೆಕ್ಸ್ಟ್ ಏನಿದೆ, ಇಲ್ಲಿ ಪಕ್ಕದಲ್ಲಿ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಇದೆ. ಹೇಗಿದೆಯೋ ಹಾಗೆ ಬರಿತೀನಿ. ಮತ್ತು ಮೈನಸ್ ಎಮ್ ಆರ್ ಸ್ಕ್ವೇರ್ ಇದೆಯೋ ಅದು ಹೇಗಿದೆಯೋ ಹಾಗೆ ಬರಿತೀನಿ. ಈಗ ನೋಡಿ, ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಹೋಲ್ ಸ್ಕ್ವೇರ್, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದು ಯಾವ ರೂಪದಲ್ಲಿದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ? ನೋಡಿ, ಎಸ್, ಸೂತ್ರ ಗೊತ್ತಲ್ವಾ? 8ನೇ ಕ್ಲಾಸಿಂದ ಕಲಿತಾ ಬಂದಿದ್ದೀರಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈ ಸೂತ್ರವನ್ನು ನಾವು ಅನ್ವಯ ಮಾಡೋಣ. ನೋಡಿ, ಹಾಗಾದರೆ ಏನಾಗಿದೆ? 2 ಪಿ ಎಮ್ ಸ್ಕ್ವೇರ್ ಎಲ್ಲಿದೆ ಎಲ್ಲ ಬರೆದ್ಬಿಡಿ. 2 ಪಿ ಎಮ್ ಸ್ಕ್ವೇರ್ ಆಸ್ ಇಟ್ ಈಸ್. ಹಾಗಾದರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂದರೆ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಮ್ ಆರ್ ಸ್ಕ್ವೇರ್ ಪ್ಲಸ್ 2ab. 2 ಇದೆ, 2 ಹೇಗಿದೆಯೋ ಹಾಗೆ ಬರೆದ್ಬಿಡಿ. ಎ ಅಂತಂದರೆ ಕ್ಯೂ ಎಮ್ ಇಂಟು ಬಿ ಅಂತಂದರೆ ಎಮ್ ಆರ್. ಓಕೆ, ಆ ನಂತರ ಏನಿದೆ? ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಇದೆ. ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಬರೆದ್ಬಿಡಿ. ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರೆದ್ಬಿಡಿ. ಅದ್ರ ಜೊತೆಗೆ ಮೈನಸ್ ಎಮ್ ಆರ್ ಸ್ಕ್ವೇರ್ ಇದೆ. ಮೈನಸ್ ಎಮ್ ಆರ್ ಸ್ಕ್ವೇರ್ ಹೇಗಿದೆಯೋ ಹಾಗೆ ಬರೆದ್ಬಿಡಿ. ಈಗ ಗಮನಿಸಿ ನೋಡಿ, ನಾನು ಏನು ಮಾಡಿದ್ದೀನಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಕ್ಸ್ಪಾಂಡ್ ಮಾಡಿದ್ದೀನಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್
ಬಿ ಸ್ಕ್ವೇರ್ ಪ್ಲಸ್ 2ab ಮುಂದೆ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಹೇಗಿದೆಯೋ ಹಾಗೆ ಬರ್ಕೊಂಡಿರಿ, ಮೈನಸ್ ಎಮ್ ಆರ್ ಸ್ಕ್ವೇರ್ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ವಿ. ಈಗ ನೋಡಿ ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೋಡಿ ಗಮನಿಸಿ, ಪ್ಲಸ್ ಕ್ಯೂ ಎಮ್ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅದ್ರ ಜೊತೆಗೆ ಮೈನಸ್ ಎಮ್ ಆರ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೋಡಿ ಇಲ್ಲಿ ಮೈನಸ್ ಎಮ್ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಗ್ತವೆ. ಹಾಗಾದರೆ ಏನು ಉಳಿಯುತ್ತೆ ಹೇಳಿ ನೋಡೋಣ. ಎಸ್, 2pm ಸ್ಕ್ವೇರ್ 2pm ಸ್ಕ್ವೇರ್ ಈಕ್ವಲ್ 2pm ಸ್ಕ್ವೇರ್ ಈಕ್ವಲ್ ಟು 2 qm ಇಂಟು ಎಮ್ ಆರ್, qm ಇಂಟು ಎಮ್ ಆರ್. ನೆಕ್ಸ್ಟ್ ನೋಡಿ, ಇಲ್ಲಿ 2 ಇದೆ, ಈ 2 ಈ ಕಡೆ ತಗೊಂಡು ಹೋದರೆ ಡಿವೈಡೆಡ್ ಬೈ ಆಗಿಬಿಡುತ್ತೆ. ನೋಡಿ ಹಾಗಾದರೆ ಲಾಸ್ಟ್ ಏನು ಉಳಿಯುತ್ತೆ, pm ಸ್ಕ್ವೇರ್ ಈಕ್ವಲ್ ಟು 2qm ಇಂಟು ಎಮ್ ಆರ್ ಡಿವೈಡೆಡ್ ಬೈ 2. ಇವಾಗ 2 ಒಂದ್ಲಿ 2 1 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಲಾಸ್ಟ್ ಏನು ಉಳಿಯುತ್ತೆ, ಲಾಸ್ಟ್ ಲೈನ್ ದೇರ್ ಫೋರ್ ಎಸ್ pm ಸ್ಕ್ವೇರ್ ಈಕ್ವಲ್ ಟು qm ಇಂಟು ಎಮ್ ಆರ್. ನೋಡಿ ಹಾಗಾದರೆ ಅವ್ರು ಏನು ಕೇಳಿದ್ದಾರೆ, pm ಸ್ಕ್ವೇರ್ ಈಕ್ವಲ್ ಟು qm ಇಂಟು ಎಮ್ ಆರ್. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ಅರ್ಥ ಆಯ್ತಾ? ನೋಡಿ ನಾನು ಈ ಲೆಕ್ಕದಲ್ಲಿ ಏನು ಮಾಡಿದೆ, ಮೊದಲು ತ್ರಿಭುಜ ಪಿ ಕ್ಯೂ ಆರ್ ಲಂಬಕೋನ ತ್ರಿಭುಜ ತಗೊಂಡ್ಬಿಟ್ಟು ಅದಕ್ಕೆ ನಾವು ಪೈಥಾಗೊರಸ್ ಪ್ರಮೇಯ, ಒಂದು ಲಂಬಕೋನ ತ್ರಿಭುಜದಲ್ಲಿ ಎಸ್ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ, ಆ ನಿಯಮವನ್ನು ಅನ್ವಯಿಸಿ ಸಮೀಕರಣ 1 ತಯಾರು ಮಾಡಿದೆ. ಆಮೇಲೆ ತ್ರಿಭುಜ ಪಿ ಎಮ್ ಕ್ಯೂ ತಗೊಂಡ್ಬಿಟ್ಟು ಅಲ್ಲಿ ಸಹ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಸಮೀಕರಣ 2 ಬರೆದೆ. ನೆಕ್ಸ್ಟು ತ್ರಿಭುಜ ಪಿ ಎಮ್ ಆರ್ ತಗೊಂಡ್ಬಿಟ್ಟು ಅದಕ್ಕೂ ಪೈಥಾಗೊರಸ್ ಪ್ರಮೇಯವನ್ನು ಹಾಕಿಬಿಟ್ಟು ಸಮೀಕರಣ 3 ತಯಾರು ಮಾಡಿದ್ವಿ. ಆನಂತರ ಏನು ಮಾಡಿದ್ವಿ, ಸಮೀಕರಣ 2 ಮತ್ತು 3 ಕೂಡಿಸಿದ್ವಿ. ಓಕೆ, ಸಮೀಕರಣ 2 ಮತ್ತು 3 ಕೂಡಿಸಿ ಸಮೀಕರಣ 1 ಉಪಯೋಗ ತಗೊಂಡ್ವಿ. ಆಗ ನಮಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಪಿ ಎಮ್ ಸ್ಕ್ವೇರ್, ನೋಡಿ ಪಿ ಎಮ್ ಸ್ಕ್ವೇರ್ ಎಲ್ ಎಚ್ ಎಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಯ್ತು ಅಂದರೆ ಕ್ಯೂ ಎಮ್ ಇಂಟು ಎಮ್ ಆರ್ ಉಳಿಯುತ್ತೆ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ಈಗ ನಾವು ಮತ್ತೊಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈಗ ನಾವು 2ನೇ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ. ನೋಡಿ 2ನೇ ಪ್ರಶ್ನೆ ಏನಿದೆ, ತ್ರಿಭುಜ ಎ ಬಿ ಸಿಯು ಸಮದ್ವಿಬಾಹು ತ್ರಿಭುಜವಾಗಿದ್ದು ಎ ಸಿ ಈಕ್ವಲ್ ಟು ಬಿ ಸಿ, ಎ ಬಿ ಸ್ಕ್ವೇರ್ ಈಕ್ವಲ್ ಟು 2ac ಸ್ಕ್ವೇರ್ ಆದರೆ ತ್ರಿಭುಜ ಎ ಬಿ ಸಿಯು ಲಂಬಕೋನ ತ್ರಿಭುಜ ಎಂದು ಸಾಧಿಸಿ. ವಿದ್ಯಾರ್ಥಿಗಳೇ ನೋಡಿ, ತುಂಬ ಸುಲಭವಾದ ಪ್ರಶ್ನೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಪ್ರಶ್ನೆ? ನೋಡಿ ಅರ್ಥ ಮಾಡ್ಕೊಳ್ಳಿ. ತ್ರಿಭುಜ ಎ ಬಿ ಸಿಯು ಸಮದ್ವಿಬಾಹು ತ್ರಿಭುಜವಾಗಿದ್ದು, ನೋಡಿ ಇಲ್ಲೊಂದು ರಫ್ ಡಯಾಗ್ರಾಮ್ ತೆಗೆದಿದ್ದೀನಿ ನಾನು. ಆ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕರಡು ಚಿತ್ರವನ್ನು ನಾನು ಆಲ್ರೆಡಿ ಡ್ರಾ ಮಾಡಿದ್ದೀನಿ. ಹಾಗಾದರೆ ಎ ಬಿ ಸಿ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂತಂದರೆ ನೋಡಿ ಹೆಸರು ಹೇಳುತ್ತೆ, ದ್ವಿ ಅಂದರೆ 2. ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಸಮವಾಗಿದ್ದರೆ, ನೋಡಿ ದ್ವಿ ಅಂದರೆ 2 ಬಾಹುಗಳು ಸಮ ಇರ್ತಕ್ಕಂಥ ತ್ರಿಭುಜವನ್ನು ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ ಅಲ್ವಾ? ಹಾಗಾದರೆ ನೋಡಿ ಇಲ್ಲಿ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಯಾಕಂದರೆ ಎ ಸಿ ಎಷ್ಟಿದೆಯೋ ಬಿ ಸಿನೂ ಅಷ್ಟೇ ಇದೆ. ನೋಡಿ ಅದಕ್ಕೆ ನಾನು ಮಾರ್ಕ್ ಮಾಡಿದ್ದೀನಿ, ಬಿ ಸಿ ಈಕ್ವಲ್ ಟು ಎ ಸಿ, ಇವೆರಡೂ ಬಾಹುಗಳು ಸಮ ಇದ್ದಾವೆ. ಹಾಗಾದರೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು ಎ ಸಿ ಈಕ್ವಲ್ ಟು ಬಿ ಸಿ, ಎ ಸಿ ಬಾಹುವು ಬಿ ಸಿ ಬಾಹುವಿಗೆ ಸಮವಾಗಿರುತ್ತೆ. ಅಂದರೆ ಇವೆರಡೂ ಬಾಹುಗಳು ಈ ತ್ರಿಭುಜದಲ್ಲಿ, ತ್ರಿಭುಜ ಎ ಬಿ ಸಿಯಲ್ಲಿ 2 ಬಾಹುಗಳು ಸಮವಾಗಿರ್ತವೆ. ಅದರ ಜೊತೆಗೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು 2ac ಸ್ಕ್ವೇರ್. ಮತ್ತು ಇನ್ನೊಂದೇನು ದತ್ತಾಂಶ ಕೊಟ್ಟಿದ್ದಾರೆ ಅಂದರೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು 2ac ಸ್ಕ್ವೇರ್ ಆದರೆ ತ್ರಿಭುಜ ಎ ಬಿ ಸಿಯು ಒಂದು ಲಂಬಕೋನ ತ್ರಿಭುಜ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ತುಂಬ ಸುಲಭವಾಗಿದೆ, ಸಾಧಿಸೋಣವಾ? ನೋಡಿ ದತ್ತಾಂಶಗಳನ್ನು ಬರ್ಕೊಂಡ್ಬಿಟ್ಟು ದತ್ತ ತ್ರಿಭುಜವು ಒಂದು ಲಂಬಕೋನ ತ್ರಿಭುಜ ಅಂತ ಸಾಧನೆ ಮಾಡೋಣ. ಓಕೆ, ನೋಡಿ ಹಾಗಾದರೆ ಪರಿಹಾರ
ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಅವರೇ ಹೇಳ್ತಾ ಇದ್ದಾರೆ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಈಕ್ವಲ್ ಟು ಬಿ ಸಿ ಇದು ದತ್ತ ಅವರಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಮದ್ವಿಬಾಹು ತ್ರಿಭುಜ ಅಲ್ವಾ, ಸಮದ್ವಿಬಾಹು ತ್ರಿಭುಜ ಅಂತಂದರೆ ಒಂದು ಬಾಹುವಿಗೆ ಮತ್ತೊಂದು ಬಾಹು ಸಮವಾಗಿರುತ್ತೆ. ಕಾರಣ ಕೇಳಿದ್ರೆ ಸಮದ್ವಿಬಾಹು ತ್ರಿಭುಜ ಅವರು ಕೊಟ್ಟಿದ್ದಾರೆ. ಓಕೆ, ನಂತರ ಮತ್ತೇನು ಕೊಟ್ಟಿದ್ದಾರೆ ಅವರು, ಎ ಬಿ ಸ್ಕ್ವಯರ್ ಈಕ್ವಲ್ ಟು 2AC² ಅಂತ ಕೊಟ್ಟಿದ್ದಾರೆ. ನೋಡಿ, ಎ ಬಿ ಸ್ಕ್ವಯರ್ ಈಕ್ವಲ್ ಟು 2AC² ಅಂತ ಅವರೇ ಕೊಟ್ಟಿದ್ದಾರೆ. ಇದು ಸಹ ದತ್ತ. ಈಗ ನೋಡಿ, ಈಗ ನಾವು ಈ ದತ್ತನ ಸ್ವಲ್ಪ ನಾವು ಬದಲಾವಣೆ ಮಾಡಿದಾಗ ನಮಗೆ ಸಾಧಿಸೋಕೆ ಸುಲಭವಾಗುತ್ತೆ. ನೋಡಿ, ಹಾಗಾದರೆ ಎ ಬಿ ಸ್ಕ್ವಯರ್ ಇದೆ, ಎ ಬಿ ಸ್ಕ್ವಯರ್ ಎಲ್ಲಿದೆ ಅಲ್ಲೇ ಬರ್ಕೊಂಬಿಡಿ. ಎ ಬಿ ಸ್ಕ್ವಯರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು 2AC² ಇದೆ. ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ, 2AC². ಈ 2AC² ಎ ಸಿ ಪ್ಲಸ್ ನೋಡಿ AC² ಪ್ಲಸ್ AC² ಅಂತ ಬರಿಬೋದಾ ವಿದ್ಯಾರ್ಥಿಗಳೇ? ಅರ್ಥ ಮಾಡ್ಕೊಳ್ಳಿ. ನೋಡಿ, 2AC² ಒಂದು AC² ಪ್ಲಸ್ ಒಂದು AC² ಅಂತ ಬರಿಬೋದು. AC² ಪ್ಲಸ್ AC² ಅಂದರೆ 2AC² ಅಲ್ವಾ, ಬರಿಬೋದಲ್ವಾ? ಎಸ್. ನೆಕ್ಸ್ಟ್ ಲೈನ್ ನೋಡಿ, ಎ ಬಿ ಸ್ಕ್ವೇರ್ ಎಲ್ಲಿದೆ ಅಲ್ಲೇ ಬರೆದು ಬಿಡ್ತೀನಿ ನಾನು. ಎ ಬಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ AC² ಹೇಗಿದೆಯೋ ಹಾಗೆ ಬರೆದು ಬಿಡ್ತೀನಿ, ಪ್ಲಸ್ ಮತ್ತೊಂದು AC² ಇರೋ ಸ್ಥಳದಲ್ಲಿ ನಾನು BC² ಅಂತ ಬರಿತೀನಿ. BC². ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, AC² ಎಲ್ಲಿದೆಯೋ ಅಲ್ಲೇ ಬರೆದು ಬಿಟ್ಟಿದ್ದೀನಿ. ಇನ್ನೊಂದು AC ಇರೋ ಸ್ಥಳದಲ್ಲಿ BC ಬರೆದಿದ್ದೀನಿ. ಸ್ಕ್ವಯರ್ ಹೇಗಿದೆಯೋ ಹಾಗೆ ಬರೆದಿದ್ದೀನಿ. ಬರಿಬೋದಲ್ವಾ? ಎಸ್, ಖಂಡಿತವಾಗಿ ಬರಿಬೋದು. ನಾನು ಏನು ಮಾಡಿದ್ದೀನಿ ಗೊತ್ತಾ, AC² ಇದ್ದಲ್ಲಿ BC² ಬರೆದಿದ್ದೀನಿ. ಕಾರಣವೇನಂತಂದರೆ, ಎಸ್ ಇಲ್ಲಿದೆ ನೋಡಿ, AC ಅಂದರೆ BC. AC ಈಕ್ವಲ್ ಟು ಬಾಹು AC ಈಕ್ವಲ್ ಟು AC ಬಾಹುವು BC ಬಾಹುಗೆ ಸಮವಿದೆ. ಹಾಗಾಗಿ ನಾವು ಎಲ್ಲಿ AC ಇರುತ್ತೋ ಅಲ್ಲಿ ಏನಂತ ಬರಿಬೋದು, ನಾವು BC ಅಂತ ಬರಿಬೋದು. ಈಗ ನೋಡಿ, ಎ ಬಿ ಸ್ಕ್ವಯರ್ ಈಕ್ವಲ್ ಟು AC² ಪ್ಲಸ್ BC². ನೋಡಿ ಏನು ಬಂದಿದೆ, AB². ಎ ಬಿನ ನಾವು ಏನು ಅನ್ಕೊಳ್ಳೋಣ, ವಿಕರ್ಣ ಅನ್ಕೊಂಡ್ಬಿಡೋಣ. ವಿಕರ್ಣ ಸ್ಕ್ವಯರ್ ಈಕ್ವಲ್ ಟು ಬಾಹು² ಪ್ಲಸ್ ಬಾಹು² ಅಂತ ಬಂದಿದೆ ಅಲ್ವಾ? ನೋಡಿ, AB² ಈಕ್ವಲ್ ಟು AC² ಪ್ಲಸ್ BC². ದೇರ್ಫೋರ್ ಹಾಗಾಗಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ದೇರ್ಫೋರ್ ತ್ರಿಭುಜ ಎ ಬಿ ಸಿಯು ಒಂದು ಲಂಬಕೋನ ತ್ರಿಭುಜವಾಗಿದೆ. ಲಂಬಕೋನ ತ್ರಿಭುಜವಾಗಿದೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಹಾಗಾದರೆ ತ್ರಿಭುಜ ಎ ಬಿ ಸಿ ಒಂದು ಏನಾಗುತ್ತೆ, ಲಂಬಕೋನ ತ್ರಿಭುಜ ಆಗುತ್ತೆ. ಯಾಕೆ ಹೇಳಿ ನೋಡೋಣ. ಯಾಕಂದರೆ ವಿಕರ್ಣ ಸ್ಕ್ವಯರ್ ಈಕ್ವಲ್ ಟು ಬಾಹು² ಪ್ಲಸ್ ಬಾಹು² ಬಂದಿದೆ. ಹಾಗಾಗಿ ದತ್ತ ತ್ರಿಭುಜವು ಒಂದು ಲಂಬಕೋನ ತ್ರಿಭುಜವಾಗುತ್ತೆ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಓದಿ ಆ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕರಡು ಚಿತ್ರವನ್ನು ರಚಿಸಿ ನಾವು ಎಡಭಾಗ ಈಕ್ವಲ್ ಟು ಬಲಭಾಗ ಅಂತ ಸಾಧಿಸ್ತೀವಿ. ಈಗ ನಾವು ಮತ್ತೊಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ. ಈಗ ನಾವು ಮೂರನೇ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ. ನೋಡಿ, ಮೂರನೇ ಪ್ರಶ್ನೆ ಏನಿದೆ, 24 ಮೀಟರ್ ಉದ್ದದ ತಂತಿಯನ್ನು 18 ಮೀಟರ್ ಎತ್ತರದ ಒಂದು ನೇರವಾದ ಕಂಬದ ತುದಿಗೆ ಕಟ್ಟಿ ಅದರ ಇನ್ನೊಂದು ತುದಿಯನ್ನು ನೆಲದ ಮೇಲಿರುವ ಗೂಟಕ್ಕೆ ಸೇರಿಸಲಾಗಿದೆ. ತಂತಿಯು ಬಿಗಿಯಾಗಿ ಇರುವಂತೆ ಕಟ್ಟಬೇಕಾದರೆ ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರದವರೆಗೆ ಕೊಂಡೊಯ್ಯಬೇಕು? ವಿದ್ಯಾರ್ಥಿಗಳೇ, ತುಂಬ ಸುಲಭವಾದ ಪ್ರಶ್ನೆ ಇದೆ. ನಾನೊಂದು ಕರಡು ಚಿತ್ರವನ್ನು ಹಾಕಿದ್ದೀನಿ. ಆ ಕರಡು ಚಿತ್ರದ ಮೂಲಕ ಆ ಪ್ರಶ್ನೆಯನ್ನು ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆನಾ?
ನೋಡಿ ಹಾಗಾದರೆ ಎಸ್ 24 ಮೀಟರ್ ಉದ್ದದ ತಂತಿಯನ್ನು ಒಂದು ತಂತಿ ಇದೆ, ಆ ತಂತಿಯ ಉದ್ದ 24 ಮೀಟರ್ ಇದೆ. ಹಾಗಾದರೆ ತಂತಿ ಎ ಸಿ ಆಗಿರಲಿ, ಹಾಗಾದರೆ ಈ ಎ ಸಿಯ ಉದ್ದ 24 ಮೀಟರ್. 24 ಮೀಟರ್. ಈ 24 ಮೀಟರ್ ಉದ್ದವನ್ನು ಹೊಂದಿರತಕ್ಕಂಥ ತಂತಿಯನ್ನು 18 ಮೀಟರ್ ಎತ್ತರದ ಒಂದು ನೇರವಾದ ಕಂಬದ ತುದಿಗೆ ಕಟ್ಟಲಾಗಿದೆ. ಈ ತಂತಿನ ನಾವು 18 ಮೀಟರ್ ಎತ್ತರ ಇರತಕ್ಕಂಥ ಒಂದು ನೇರವಾದ ಕಂಬದ ತುದಿಗೆ ನಾವು ಕಟ್ಟಿದ್ದೀವಿ. ಹಾಗಾದರೆ ಎ ಬಿ ಅನ್ನೋದು ಏನಾಗಿರಲಿ, ಇದು ನೇರವಾದ ಕಂಬ ಆಗಿರಲಿ. ಹಾಗಾದರೆ ಇದ್ರ ಎತ್ತರ 18 ಮೀಟರ್. ಎ ಬಿ ಎಷ್ಟಿರಲಿ, 18 ಮೀಟರ್. ಈಗ ನೋಡಿ 24 ಮೀಟರ್ ಉದ್ದದ ತಂತಿಯನ್ನು 18 ಮೀಟರ್ ಎತ್ತರ ಇರತಕ್ಕಂಥ ನೇರವಾದ ಕಂಬದ ತುದಿಗೆ ಕಟ್ಟಲಾಗಿದೆ. ಅದರ ಇನ್ನೊಂದು ತುದಿಯನ್ನು ನೆಲದ ಮೇಲಿರುವ ಗೂಟಕ್ಕೆ ಸೇರಿಸಲಾಗಿದೆ. ಇಲ್ಲಿದೆಯಲ್ವ ತಂತಿಯು, ಒಂದು ತುದಿಯನ್ನು ಕಂಬಕ್ಕೆ ಕಟ್ಟಿದ್ದಾರೆ, ಇನ್ನೊಂದು ತುದಿನ ಇಲ್ಲಿ ನೆಲದ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಇನ್ನೊಂದು ತುದಿಯನ್ನು ನೆಲದ ಮೇಲಿರುವ ಗೂಟಕ್ಕೆ ಸೇರಿಸಲಾಗಿದೆ. ಈ ತಂತಿಯ ಒಂದು ತುದಿನ ಕಂಬಕ್ಕೆ ಕಟ್ಟಿದ್ದಾರೆ, ಇನ್ನೊಂದು ತುದಿನ ಏನು ಮಾಡಿದ್ದಾರೆ, ಇಲ್ಲೊಂದು ಗೂಟ ಇದೆ. ಗೂಟ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಏನಾದರೂ ಒಂದು ದನವನ್ನು ಕಟ್ಟಬೇಕಂತಂದರೆ, ಏನಾದರೂ ಒಂದು ಹಗ್ಗವನ್ನು ಕಟ್ಟಬೇಕಂತಂದರೆ ಈ ನೆಲದಲ್ಲಿ ಒಂದು ಮೊಳೆಯನ್ನು ಹೊಡೆದ್ಬಿಟ್ಟು ಅದಕ್ಕೆ ಕಟ್ಬಿಡ್ತಾರೆ, ಅಥವಾ ಒಂದು ನೆಲದಲ್ಲಿ ಒಂದು ಕಟ್ಟಿಗೆಯನ್ನು ಹೊಡೆದ್ಬಿಟ್ಟು ಅದಕ್ಕೆ ಕಟ್ತಾರೆ, ಹಗ್ಗನ ಹಿಡ್ಕೊಳ್ಳುತ್ತೆ, ಅದು ಗೂಟ ಅಂತಂದು. ಓಕೆ, ಹಾಗಾದರೆ ಈ ತಂತಿಯ ತುದಿಯನ್ನು ಒಂದು ಕಂಬಕ್ಕೆ ಕಟ್ಟಿದ್ದಾರೆ, ಇನ್ನೊಂದನ್ನು ಈ ಗೂಟಕ್ಕೆ ಕಟ್ಟಿದ್ದಾರೆ. ಮುಂದೆ ನೋಡಿ, ತಂತಿಯು ಬಿಗಿಯಾಗಿ ಇರುವಂತೆ ಕಟ್ಟಬೇಕಾದರೆ ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರದವರೆಗೆ ಕೊಂಡೊಯ್ಯಬೇಕು? ಈ ತಂತಿ ಬಿಗಿಯಾಗಿರ್ಬೇಕಂತಂದರೆ ಕಂಬದಿಂದ ಎಷ್ಟು ದೂರದವರೆಗೆ ನಾವು ಕೊಂಡೊಯ್ಯಬೇಕು ಅಂತ ಹೇಳ್ತಾ ಇದ್ದಾರೆ. ಈ ತಂತಿ ಬಿಗಿ ಆಗ್ಬೇಕಂತಂದರೆ ಕಂಬದಿಂದ, ಅಂದರೆ ಇಲ್ಲಿದೆ ಕಂಬ, ಎ ಬಿ ಅನ್ನೋದು ನೇರವಾದ ಕಂಬ, ಕಂಬದಿಂದ ಎಷ್ಟು ದೂರದವರೆಗೆ ಅಂದರೆ ಬಿ ಸಿ ಎಷ್ಟು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ನೇರವಾದ ವಿದ್ಯುತ್ ಕಂಬ ಅಥವಾ ಲೈಟಿನ ಕಂಬ ಅಂತಂದರೆ ಇಲ್ಲಿ ಲಂಬಕೋನ ಬಂದುಬಿಡುತ್ತೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ನೇರವಾದ ಕಂಬ ಅಂತಂದರೆ ಎ ಬಿ, ಹಾಗಾದರೆ ಇಲ್ಲಿ ಏನು ಉಂಟಾಗುತ್ತೆ, ಲಂಬಕೋನ ಉಂಟಾಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಪರಿಹಾರ ಎಸ್. 24 ಮೀಟರ್ ಉದ್ದದ ತಂತಿಯ ಉದ್ದ ಎ ಸಿ ಆಗಿರಲಿ. ತಂತಿಯ ಉದ್ದ ಎ ಸಿ ಈಕ್ವಲ್ ಟು, ತಂತಿಯ ಉದ್ದ ಏನಾಗಿರಲಿ, ಎ ಸಿ ಆಗಿರಲಿ. ಆ ಎ ಸಿ ಈಕ್ವಲ್ ಟು 24 ಮೀಟರ್. 24 ಮೀಟರ್. ನೆಕ್ಸ್ಟು ನೇರವಾದ ಕಂಬದ ಎತ್ತರ ಇಲ್ಲಿದೆ ನೋಡಿ. ನೇರವಾದ ಕಂಬದ ಎತ್ತರ, ನೇರವಾದ ಕಂಬ ಏನಾಗಿರಲಿ, ಎ ಬಿ ಆಗಿರಲಿ. ನೇರವಾದ ಕಂಬ ಈಕ್ವಲ್ ಟು ಎ ಬಿ ಈಕ್ವಲ್ ಟು ಎಷ್ಟಿದೆ, 18 ಮೀಟರ್ ಇದೆ. ಹಾಗಾದರೆ ಇಲ್ಲಿದೆ ನೋಡಿ, ಕಂಬದಿಂದ ಗೂಟವು ಎಷ್ಟು ದೂರದವರೆಗೆ ಕೊಂಡೊಯ್ಯಬೇಕು ಅಂತ ಕೇಳಿದರೆ, ಹಾಗಾದರೆ ನಾವು ಏನು ಕಂಡುಹಿಡಿಬೇಕು, ಎ ಬಿ ಕೊಟ್ಟಿದ್ದಾರೆ, ಎ ಸಿ ಕೊಟ್ಟಿದ್ದಾರೆ, ಬಿ ಸಿನ ಕಂಡುಹಿಡಿಬೇಕು. ಬಿ ಸಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಹಾಗಾದರೆ ನೋಡಿ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಬಿ ಏನಾಗುತ್ತೆ, 90 ಡಿಗ್ರಿ ಆಗುತ್ತೆ. ಹಾಗಾದರೆ ಇದು ಒಂದು ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅಂತಂದರೆ ನಾವು ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯ ಮಾಡಿಬಿಡೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಲ್ವಾ? ಹಾಗಾಗಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ನೋಡಿ, ನಾವು ಈ ಲಂಬಕೋನ ತ್ರಿಭುಜಕ್ಕೆ ಪೈಥಾಗೋರಸ್ ಪ್ರಮೇಯವನ್ನು ಅನ್ವಯ ಮಾಡಿದಾಗ ಏನಾಗುತ್ತೆ, ಅದು ನೋಡಿ 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಏನಾಗ್ಬಿಡುತ್ತೆ, ವಿಕರ್ಣ ಆಗ್ಬಿಡುತ್ತೆ. ಹಾಗಾದರೆ ಇದೇನು ತಂತಿಯ ಉದ್ದ ಎ ಸಿ ಅಂತ ತೊಗೊಂಡಿದ್ವಲ್ಲೋ, ಆ ಎ ಸಿನೇ ಏನಾಗ್ಬಿಡುತ್ತೆ, ವಿಕರ್ಣ ಆಗ್ಬಿಡುತ್ತೆ. ಹಾಗಾದರೆ ವಿಕರ್ಣ ಸ್ಕ್ವಯರ್ ಅಂದರೆ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಬಾಹು ಸ್ಕ್ವಯರ್ ಪ್ಲಸ್ ಬಾಹು ಸ್ಕ್ವಯರ್, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್
BC². ವಿದ್ಯಾರ್ಥಿಗಳೇ, ನಮಗೇನು ಬೇಕಾಗಿದೆ? BC ಬೇಕಾಗಿದೆ. ಹಾಗಾಗಿ ನಾವು BCಗೆ ಒಂದು ಸಮೀಕರಣ ತಯಾರು ಮಾಡೋಣ. BCಗೆ ಒಂದು ಸಮೀಕರಣವನ್ನು ತಯಾರು ಮಾಡೋಣ. ನೋಡಿ, ಹಾಗಾದರೆ ಇದೇ ಲೈನ್ನ ನಾವು ಏನಂತ ಬರಿಬೋದು? ಇದೇ ಈಕ್ವೇಷನ್ನ BC² ಈಕ್ವಲ್ ಟು BC² ಎಲ್ಲಿದೆ ಅಲ್ಲೇ ಇಟ್ಕೊಳ್ಳಿ, AC² ಮೈನಸ್ AB². ಅರ್ಥ ಆಯ್ತಾ? ನೋಡಿ, ನಾನು AC² ಈಕ್ವಲ್ ಟು AB² ಪ್ಲಸ್ BC² ಅಂತ ಬರೆದೆ. ಈ ಲೈನ್ ಹೇಗೆ ಬಂತು? ಪೈಥಾಗೋರಸ್ ಪ್ರಮೇಯವನ್ನು ನಾವು ಅನ್ವಯ ಮಾಡಿದಾಗ 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದಾಗುತ್ತೆ? AC ಆಗುತ್ತೆ. AC ವಿಕರ್ಣ ಆಗುತ್ತೆ. ಹಾಗಾಗಿ ವಿಕರ್ಣ ಸ್ಕ್ವೇರ್ AC² ಈಕ್ವಲ್ ಟು ಬಾಹು ಸ್ಕ್ವೇರ್ ಪ್ಲಸ್ ಬಾಹು ಸ್ಕ್ವೇರ್ AB² ಪ್ಲಸ್ BC² ಆಯಿತು. ಈ ಲೈನ್ ಸಹಾಯದಿಂದ ನಾನು ಏನು ಮಾಡಿಬಿಟ್ಟೆ ಅಂದರೆ, ನಾನು ಏನು ಕಂಡುಹಿಡಬೇಕಾಗಿದೆ? BC ಕಂಡುಹಿಡಬೇಕು. ಹಾಗಾಗಿ BCಗೆ ಒಂದು ಸಮೀಕರಣವನ್ನು ತಯಾರು ಮಾಡ್ಕೊಳ್ಳೋಣ. BC² ಎಲ್ಲಿದೆ ಅಲ್ಲೇ ಇಟ್ಕೊಂಡ್ಬಿಡಿ. AC² ಎಲ್ಲಿರುತ್ತೆ ಅಲ್ಲೇ ಇರಲಿ. ಪ್ಲಸ್ AB² ಎಡಭಾಗಕ್ಕೆ ಹೋಯ್ತಂದರೆ ಮೈನಸ್ AB² ಆಗುತ್ತೆ. ಅರ್ಥ ಆಯ್ತಲ್ವ? ಈಗ AC ಅಂದರೆ ಎಷ್ಟು ಅಂತ ಬೆಲೆ ಹಾಕ್ಬಿಡಿ. AC ಅಂದರೆ 24 ಮೀಟರ್, AB ಅಂತಂದರೆ 18 ಮೀಟರ್. ಓಕೆನಾ? ನೋಡಿ, ಈಗ BC² ಈಕ್ವಲ್ ಟು AC². AC ಅಂದರೆ ಎಷ್ಟು? 24 ಮೀಟರ್, 24 ಸ್ಕ್ವೇರ್ ಮೈನಸ್ AB ಅಂತಂದರೆ 18. ಆಮೇಲೆಗಡೆ ಸ್ಕ್ವೇರ್ ಇದೆ, 18 ಸ್ಕ್ವೇರ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, AC ಅಂದರೆ ಕೊಟ್ಟಿದ್ದಾರೆ, 24 ಮೀಟರ್ ಬರೆದಿದ್ದೀವಿ. AB ಅಂತಂದರೆ 18 ಸ್ಕ್ವೇರ್. ಈಗ ನೋಡಿ, BC² ಈಕ್ವಲ್ ಟು ವಿದ್ಯಾರ್ಥಿಗಳೇ 24ರ ವರ್ಗ, 24 ಇಂಟು 24 ಎಸ್ 576 ಮೈನಸ್ 18ರ ವರ್ಗ. ವಿದ್ಯಾರ್ಥಿಗಳೇ, ಮಿನಿಮಮ್ ನೀವು 30ವರೆಗೂ ವರ್ಗಗಳನ್ನು ಕಲ್ತಿರಬೇಕು. ಓಕೆ, ಹಾಗಾದರೆ 18ರ ವರ್ಗ ಎಷ್ಟಾಗುತ್ತೆ? 18ಲಿ 324. ಸೊ 324. ಹೀಗೇನು ಮಾಡಿಬಿಡಿ, 576ರಲ್ಲಿ 324ನ್ನು ಕಳೆದ್ಬಿಡಿ. ನೋಡಿ, 6ರಲ್ಲಿ 4 ಕಳೆದ್ರೆ 2, 7ರಲ್ಲಿ 2 ಕಳೆದ್ರೆ 5, 5ರಲ್ಲಿ 3 ಕಳೆದ್ರೆ 2, 252 ಆಗುತ್ತೆ. ಹಾಗಾದರೆ BC² ಈಕ್ವಲ್ ಟು 252. ನಮಗೇನು ಬೇಕಾಗಿದೆ? BC ಬೇಕಾಗಿದೆ. BC ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ 252. ನೋಡಿ, BC ಏನಾಗ್ಬಿಡುತ್ತೆ? ಸ್ಕ್ವೇರ್ ರೂಟ್ ಆಫ್ 252 ಆಗುತ್ತೆ. ಈ 252 ಅನ್ನೋದು ಒಂದು ಇಂಪರ್ಫೆಕ್ಟ್ ಸ್ಕ್ವೇರ್, ಅಪೂರ್ಣ ವರ್ಗ. ಇದನ್ನು ನಾವು ಒಂದು ಪೂರ್ಣ ವರ್ಗ ಬರೋ ಹಾಗೆ ಇದನ್ನು ನಾವು ಬಿಡಿಸಿ ಬರ್ಕೋಬೇಕು. ಹಾಗಾದರೆ ನೋಡಿ, ಇದನ್ನು ಯಾವ ಥರ ಮಾಡೋದು ಅಂತಂದರೆ 252 ಇದನ್ನು ನಾವು 2ರಿಂದ ಸಿಂಪ್ಲಿಫಿಕೇಶನ್ ಮಾಡೋಣ. 2 1ಲಿ 2, 5 ಉಳಿತು, 2 2ಲಿ 4, 5ರಲ್ಲಿ 4 ಕಳೆದ್ರೆ 1, 12 ಆಗುತ್ತೆ. 2 6ಲಿ 12. ಈಗ ಮತ್ತೆ 2 ತೊಗೊಂಡ್ಬಿಡೋಣ. 2 6ಲಿ 12, 2 3ಲಿ 6. ಈಗ 7 9ಲಿ 63. ನೆಕ್ಸ್ಟು 9 1ಲಿ 9. ಅರ್ಥ ಆಯ್ತಾ? ನೋಡಿ, 2 1ಲಿ 2, 2 2ಲಿ 4, 1 ಉಳಿತು, 2 6ಲಿ 12, ಮತ್ತೆ 2 ತೊಗೊಂಬಿಡಿ. 2 6ಲಿ 12, 2 3ಲಿ 6. ಓಕೆ, 63 ಬಂತು. 7ರ ಮುಗಿಲಿ 63 ಇದೆ. 9ಲಿ 63. ಓಕೆ, 9 ಬಂತು. 9 1ಲಿ 9. ಈಗ ನೋಡಿ, ಗುಣಾಕಾರ ಮಾಡಿಬಿಡಿ. 2 2ಲಿ 4, 4 9ಲಿ 36, 36 7ಲಿ 252. ನೋಡಿ, ಇದೇನಾಗುತ್ತೆ? 2 2ಲಿ 4, 4 9ಲಿ 36. ನೋಡಿ, 36 ಇಂಟು 7. 36 ಇಂಟು 7 ಮಾಡಿಬಿಟ್ರೆ ಎಸ್ 7 6ಲಿ 42, 2 ಕೈಲ ಬಂತು 4, 7 3ಲಿ 21, 21 4 25 ಬರುತ್ತಲ್ವಾ? ಎಸ್. ಈಗ ಈ 36 ಅನ್ನೋದು ಒಂದು ಏನಾಗುತ್ತೆ? ಇದು ಪರ್ಫೆಕ್ಟ್ ಸ್ಕ್ವೇರ್, ಪೂರ್ಣ ವರ್ಗ ಆಗುತ್ತೆ. 7 ಅಪೂರ್ಣ ವರ್ಗ ಆಗುತ್ತೆ. ಹಾಗಾಗಿ ನೋಡಿ, ನಾವು ಇಲ್ಲೇನು ಬರೆಯೋಣ ಅಂತಂದರೆ
ರೂಟ್ 252 ನಾವು ಸ್ಕ್ವೈರ್ ರೂಟ್ ಆಫ್ 36 ಗುಣಿಸು ಸ್ಕ್ವೈರ್ ರೂಟ್ ಆಫ್ 7 ಅಂತ ಬರೀಬಹುದು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? 36 7 252. ಈಗ ರೂಟ್ 36 ಅಂತಂದರೆ ಪ್ಲಸ್ ಆರ್ ಮೈನಸ್ 6 ಅಲ್ವಾ? ನಾವು ಯಾವತ್ತೂ ಮೈನಸ್ಸಲ್ಲಿ ನೆಗೆಟಿವ್ ಚಿಹ್ನೆಯಲ್ಲಿ ಇರೋ ಅಳತೆಯನ್ನು ನಾವು ಯಾವತ್ತೂ ನೆಗೆಟಿವಲ್ಲಿ ಹೇಳಲ್ಲ. ಋಣಾತ್ಮಕ ಸಂಖ್ಯೆನ ನಾವು ಯಾವತ್ತೂ ಅಳತೆ ಹೇಳಬೇಕಾದ್ರೆ ನಾವು ಬಳಸಲ್ಲ. ಹಾಗಾಗಿ ನಾವು ಪ್ಲಸ್ 36 ಅಂತ ತೊಗೊಂಡ್ಬಿಡೋಣ. ನೋಡಿ, 36ರ ವರ್ಗಮೂಲ 6. ರೂಟ್ 7 ಹೇಗಿದೆಯೋ ಹಾಗೆ ಬರೆದ್ಬಿಡಿ. ಹಾಗಾದರೆ 6 ರೂಟ್ 7 ಮೀಟರ್. ಹಾಗಾದರೆ ಈ 6 ರೂಟ್ 7 ಮೀಟರ್ ಅನ್ನೋದು ಏನಿದು? ಲೈಟಿನ ಕಂಬದ ಬುಡದಿಂದ ಗೂಟದವರೆಗೆ ಇರ್ತಕ್ಕಂಥ ದೂರ. ಅರ್ಥ ಆಯ್ತಾ? ಇದನ್ನೇ ಅವ್ರು ಕೇಳಿದ್ದಾರೆ, 6 ರೂಟ್ 7 ಮೀಟರ್. ದೇರ್ ಫೋರ್ ಲಾಸ್ಟ್ ಒಂದು ಲೈನ್ ಬರೆದ್ಬಿಡೋಣ. ದೇರ್ ಫೋರ್ ಎಸ್, ನೋಡಿ ಅವ್ರು ಏನು ಕೇಳಿದಾರ, ಕಂಬದ ಬುಡದಿಂದ ಗೂಟವನ್ನು ಎಷ್ಟು ದೂರದವರೆಗೆ ಕೊಂಡೊಯ್ಯಬೇಕು? ಎಸ್, ಕಂಬದ ಬುಡದಿಂದ ಗೂಟವನ್ನು 6 ರೂಟ್ 7 ಮೀಟರ್ ದೂರದವರೆಗೆ ಕೊಂಡೊಯ್ಯಬೇಕು. ಅರ್ಥ ಆಯ್ತಾ? ಅಥವಾ ಏನಂತ ಬರಿಬೋದು, ಕಂಬದ ಬುಡದಿಂದ ಗೂಟದ ದೂರ 6 ರೂಟ್ 7 ಮೀಟರ್. ಕಂಬದ ಬುಡದಿಂದ ಗೂಟದ ದೂರ, ಗೂಟದ ದೂರ ಈಕ್ವಲ್ ಟು 6 ರೂಟ್ 7 ಮೀಟರ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಓದಿ ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗೆ ಒಂದು ಕರಡು ಚಿತ್ರವನ್ನು ಹಾಕೋದ್ರ ಮೂಲಕ ದತ್ತಾಂಶಗಳ ಸಹಾಯದಿಂದ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ಇದೇ ರೀತಿ ಬೇರೆ ಬೇರೆ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿದ್ರೆ ಖಂಡಿತ ಮುಂಬರುವ ಪರೀಕ್ಷೆಯಲ್ಲಿ ಅವರು ಯಾವುದೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ನೀವು ಉತ್ತರವನ್ನು ಬಿಡಿಸ್ಬೋದು. ಮತ್ತೆ ನಾವು ನಮ್ಮ ಮುಂದಿನ ಲೈವ್ ಕ್ಲಾಸಲ್ಲಿ 10ನೇ ತರಗತಿ ಗಣಿತ ಪಠ್ಯಪುಸ್ತಕದಲ್ಲಿ ಅಧ್ಯಾಯ 2 ತ್ರಿಭುಜಗಳು ಪಾಠದ ಅಭ್ಯಾಸ 2.5ರಲ್ಲಿರ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸೋಣ. ಅಲ್ಲಿವರೆಗೂ ನಮ್ಮ ವಿಸ್ತಾಸ್ ಲರ್ನಿಂಗ್ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮೆಲ್ಲ ವಿಡಿಯೋಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ನಾವು ಆಲ್ರೆಡಿ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಮತ್ತು ಮುಂಬರುವ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪಾಠವನ್ನು ನೀವು ವೀಕ್ಷಣೆ ಮಾಡ್ಬೋದು. ಅದ್ರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ನ ಪಡ್ಕೋಬೋದು. ಓಕೆ ವಿದ್ಯಾರ್ಥಿಗಳೇ, ಮತ್ತೆ ನಾವು ನಮ್ಮ ಮುಂದಿನ ಲೈವ್ ಕ್ಲಾಸಲ್ಲಿ ಅಭ್ಯಾಸ 2.5ರಲ್ಲಿರ್ತಕ್ಕಂಥ ಇನ್ನುಳಿದ ಮುಂದುವರೆದ ಲೆಕ್ಕಗಳನ್ನು ಚರ್ಚೆ ಮಾಡೋಣ. ಥ್ಯಾಂಕ್ ಯು.